ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ತ್ರಿಗ್ರಾಹಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಸೂರ್ಯ, ಬುಧ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ಸೃಷ್ಟಿಯಾಗುವುದರಿಂದ ತ್ರಿಗ್ರಾಹಿ ಯೋಗವು ಪ್ರಭಾವಶಾಲಿಯಾಗಿರುವುದು. ಗ್ರಹಗಳ ಶುಭ ಸಂಯೋಗದಿಂದಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷಮಯವಾದ ಸುದ್ದಿಯನ್ನು ಗಳಿಸುವರು ಮತ್ತು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳು ದೊರಕುವುದು. ಜೊತೆಗೆ ಕೆಲಸವನ್ನು ಮಾಡುವ ಜನರು ತಮ್ಮ ಜೀವನದಲ್ಲಿ ಶುಭ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಹಾಗಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕೆಲವು ರಾಶಿಗಳಿಗೆ ಸಾಕಷ್ಟು ಪ್ರಯೋಜನ ಹಾಗೂ ಲಾಭ ದೊರಕುವುದು. ಆಗಸ್ಟ್ 3ರಿಂದ ಆಗಸ್ಟ್ 9ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮಕರ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುವುದು. ನಿಮ್ಮ ಮನೆಯವರೊಂದಿಗೆ ಸುಖ ಸಮೃದ್ಧಿಯಿಂದ ಕೂಡಿದ ಸಮಯವನ್ನು ಕಳೆಯುವಿರಿ. ಈ ಸಂದರ್ಭದಲ್ಲಿ ಪ್ರಯಾಣಿಸುವುದರಿಂದ ಯಶಸ್ಸು ದೊರಕುವುದು. ಹಾಗೆ ಈ ವಾರವು ನಿಮಗೆ ಸಂತೋಷದಿಂದ ಕೂಡಿರಲಿದೆ. ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅವಶ್ಯಕ. ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಸಂತೋಷವನ್ನು ಹೊಂದುವಿರಿ. ವಾರದ ಕೊನೆಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಏರಿಳಿತ ಉಂಟಾಗಬಹುದು, ಆದರೆ ಕೊನೆಯಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಿರಿ. ಶನಿಯು 5ನೇ ಭಾವದಲ್ಲಿರುವ ಕಾರಣ ಈ ವಾರ ಆರೋಗ್ಯ ಸಾಮಾನ್ಯಕ್ಕಿಂತ ಉತ್ತಮವಾಗಿರಲಿದೆ. ಆರೋಗ್ಯ ರಾಶಿಫಲದ ಪ್ರಕಾರ ಈ ವಾರವು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಉತ್ತಮವಾಗಿರಲಿದೆ. ಆದರೆ ಈ ಸಮಯದಲ್ಲಿ ಕೆಲವು ಸಂಗತಿಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಉದಾಹರಣೆಗೆ, ಸಮಯ ಸಿಕ್ಕಾಗ ಉದ್ಯಾನವನದಲ್ಲಿ ವ್ಯಾಯಾಮ ಅಥವಾ ಯೋಗ ಮಾಡಿ ಮತ್ತು ಪ್ರತಿದಿನ ನಿಯಮಿತವಾಗಿ ಬೆಳಗ್ಗೆ ಸಂಜೆ ಸುಮಾರು 30 ನಿಮಿಷ ನಡೆಯಿರಿ. ಈ ವಾರ ನಿಮ್ಮ ಆಸಕ್ತಿ ಮತ್ತು ಶ್ರಮವನ್ನು ಜನರು ಗಮನಿಸುತ್ತಾರೆ ಮತ್ತು ಇದರಿಂದಲೇ ಕೆಲವು ಆರ್ಥಿಕ ಲಾಭ ಸಿಗುವ ಸಾಧ್ಯತೆ ನಿರ್ಮಾಣವಾಗುತ್ತದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿ ಆರ್ಥಿಕ ಸಹಾಯ ಮಾಡಿ ಯಾವುದಾದರೂ ಕಷ್ಟದಿಂದ ಪಾರಾಗಲು ನೆರವಾಗುವ ಸಾಧ್ಯತೆ ಹೆಚ್ಚಿರಲಿದೆ. ಈ ವಾರ ಮನೆಯ ಯಾವುದಾದರೂ ಸದಸ್ಯನ ಸ್ಥಳಾಂತರ ಸಾಧ್ಯ, ಅಥವಾ ನೀವು ನಿಮ್ಮ ಪ್ರಸ್ತುತ ನಿವಾಸದಿಂದ ದೂರ ಹೋಗಿ ವಾಸಿಸಲು ಯೋಜನೆ ಮಾಡಬಹುದು ಎಂಬ ಸಾಧ್ಯತೆ ಕಂಡುಬರುತ್ತಿದೆ. ಈ ವಾರ ನೀವು ನಿಮ್ಮ ಬಿಡುವಿಲ್ಲದ ಜೀವನದಿಂದ ಸ್ವಲ್ಪ ಸಮಯವನ್ನು ಕುಟುಂಬಕ್ಕಾಗಿ ಮೀಸಲಿಟ್ಟು ಅವರೊಂದಿಗೆ ಸಮಯ ಕಳೆಯುತ್ತಾ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದಾದರೂ ನಿರ್ಧಾರದ ಬಗ್ಗೆ ಜೊತೆಗೆ ಕುಳಿತು ಚರ್ಚೆ ಮಾಡುತ್ತಿರುವುದು ಕಾಣುತ್ತದೆ. ಚಂದ್ರ ರಾಶಿಯ ಪ್ರಕಾರ ಬೃಹಸ್ಪತಿಯು 7ನೇ ಭಾವದಲ್ಲಿರುವ ಕಾರಣ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಹಿಂದಿನ ಯಾವುದೋ ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ ಯಾವುದೇ ಅಡ್ಡಿ ಬಂದಿದ್ದರೆ ಈ ವಾರ ಅದನ್ನು ನಿಮ್ಮ ಬುದ್ಧಿಯಿಂದ ಬಹಳ ಸುಲಭವಾಗಿ ದೂರ ಮಾಡಿ ಯಶಸ್ವಿಯಾಗಿ ಮುಗಿಸಲು ಸಾಧ್ಯವಾಗಲಿದೆ. ಇದರಿಂದ ಅಧಿಕಾರಿಗಳ ಶ್ಲಾಘನೆ ಸಿಗುತ್ತದೆ, ಜೊತೆಗೆ ಇತರ ಮುಂದೆ ಒಂದು ಉತ್ತಮ ಉದಾಹರಣೆಯಾಗಿ ಅವರನ್ನು ಪ್ರಭಾವಿಸಲು ಸಾಧ್ಯವಾಗುತ್ತದೆ. ಶಿಕ್ಷಣ ರಾಶಿಫಲದ ಪ್ರಕಾರ ಈ ವಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ರಾಶಿಯವರಿಗೆ ಸಾಮಾನ್ಯ ಅವಕಾಶಗಳಿಂದ ಕೂಡಿರಲಿದೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ಹೆಚ್ಚುವರಿ ಶ್ರಮ ಬೇಡುತ್ತದೆ. ಆ ನಂತರ ಮಾತ್ರ ಅನುಕೂಲಕರ ಫಲ ಪಡೆಯಲು ಯಶಸ್ವಿಯಾಗುತ್ತೀರಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಿಚಲಿತರಾಗಬೇಡಿ ಮತ್ತು ಬಿಡುವಿನ ಸಮಯದಲ್ಲೂ ಪುಸ್ತಕ ಓದುತ್ತೀರಿ. ಮಂಗಳನು ಮಿಥುನ ರಾಶಿಯಿಂದ ಶೀಘ್ರದಲ್ಲೇ ಸ್ಥಳಾಂತರಗೊಳ್ಳುವುದರಿಂದ ನಿಮ್ಮ ಕೆಲಸದ ಸಮಸ್ಯೆಗಳು ನಿಧಾನವಾಗಿ ಮಾಯವಾಗುತ್ತವೆ. ಆದರೆ ಈ ವಾರವೂ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ನಿಮ್ಮ ಸಮಯಕ್ಕಾಗಿ ಸ್ಪರ್ಧಿಸುವ ಹಲವಾರು ಕೆಲಸಗಳು ಮತ್ತು ತ್ವರಿತ ಕ್ರಮದ ಅಗತ್ಯವಿರುವ ಬಾಕಿ ಇರುವ ಜವಾಬ್ದಾರಿಯೊಂದಿಗೆ ನೀವು ಕಠಿಣ ವೇಳಾಪಟ್ಟಿಯನ್ನು ಅನುಭವಿಸುವಿರಿ. ಸಹೋದ್ಯೋಗಿ ನಿಮ್ಮ ವಿಧಾನವನ್ನು ಪ್ರಶ್ನಿಸಿದರೆ ಕೆಲಸದ ಸ್ಥಳದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ, ಆದರೆ ಉದ್ಯೋಗ ಅಥವಾ ಸೇವೆಗೆ ಸಂಬಂಧಿಸಿದ ಸಮಸ್ಯೆ ಅಂತಿಮವಾಗಿ ಪರಿಹಾರದತ್ತ ಸಾಗುತ್ತದೆ. ನಿಮ್ಮ ವೃತ್ತಿಪರ ಪರಿಸರದಲ್ಲಿ ನೀವು ಹೆಚ್ಚಿದ ಸ್ಪರ್ಧೆಯನ್ನು ಎದುರಿಸುತ್ತೀರಿ ಮತ್ತು ಯಾರಾದರೂ ನಿಮ್ಮ ಸ್ಥಾನ ಅಥವಾ ಕೆಲಸದ ವಿಧಾನವನ್ನು ನೇರವಾಗಿ ಪ್ರಶ್ನಿಸುತ್ತಾರೆ. ಕೆಲಸಕ್ಕೆ ಸಂಬಂಧಿಸಿದ ಪಾವತಿ ಅಥವಾ ಬಾಕಿ ಇರುವ ಬಾಧ್ಯತೆಯನ್ನು ಸಹ ಇತ್ಯರ್ಥಪಡಿಸಲಾಗುತ್ತದೆ. ನಿಮ್ಮ ದೈನಂದಿನ ದಿನಚರಿ ಕಾರ್ಯನಿರತವಾಗಿರುತ್ತದೆ. ನಿರಂತರ ಪ್ರಯತ್ನ ಮತ್ತು ಪುನರಾವರ್ತಿತ ಅನುಸರಣೆಯ ನಂತರ ಒಂದು ಪ್ರಮುಖ ಕಾರ್ಯವು ಅಂತಿಮವಾಗಿ ಪೂರ್ಣಗೊಳ್ಳುತ್ತದೆ. ನಿಮ್ಮ 8ನೇ ಮನೆಯನ್ನು ಸೂರ್ಯ ಪ್ರಚೋದಿಸುತ್ತಾನೆ, ಆದ್ದರಿಂದ ಹಂಚಿಕೆಯ ಹಣಕಾಸು, ತೆರಿಗೆಗಳು, ವಿಮೆ, ಸಾಲಗಳು ಮತ್ತು ಗೌಪ್ಯ ವಿಷಯಗಳು ಮುಖ್ಯವಾಗುತ್ತವೆ. ಪಾಲುದಾರ ಅಥವಾ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಂಡ ಹಣವನ್ನು ಒಳಗೊಂಡ ಒಂದು ಪ್ರಮುಖ ಬೆಳವಣಿಗೆ ಇರುತ್ತದೆ ಮತ್ತು ಬಾಕಿ ಇರುವ ಬಾಧ್ಯತೆಯ ಬಗ್ಗೆ ಹಣಕಾಸಿನ ಚರ್ಚೆ ನಡೆಯುತ್ತದೆ. ವಿಮೆ, ತೆರಿಗೆ ವಿಷಯಗಳು, ಆನುವಂಶಿಕತೆ ಅಥವಾ ಇತ್ಯರ್ಥಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀವು ಸ್ವೀಕರಿಸುತ್ತೀರಿ, ಆದರೆ ಹಿಂದೆ ವಿಳಂಬವಾದ ಹಣಕಾಸಿನ ಸಮಸ್ಯೆಯು ಅಂತಿಮವಾಗಿ ಮುಂದುವರಿಯುತ್ತದೆ. ಮರೆಮಾಡಲಾಗಿರುವ ಏನೋ ಬೆಳಕಿಗೆ ಬರುತ್ತದೆ. ಇದು ಖಾಸಗಿ ಪರಿಸ್ಥಿತಿಯ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಬದಲಾಯಿಸುತ್ತದೆ.
ಹಂಚಿಕೆಯ ಸಂಪನ್ಮೂಲಗಳನ್ನು ಒಳಗೊಂಡ ಅನಿರೀಕ್ಷಿತ ಬೆಳವಣಿಗೆಯನ್ನು ನೀವು ಎದುರಿಸುತ್ತೀರಿ ಮತ್ತು ವಿಷಯವು ಸ್ಪಷ್ಟ ಮತ್ತು ಹೆಚ್ಚು ನಿರ್ದಿಷ್ಟ ಹಂತವನ್ನು ತಲುಪುವ ಮೊದಲು ನೇರ ಸಂಭಾಷಣೆ ನಡೆಯುತ್ತದೆ. ಈ ವಾರ ಶುಕ್ರನು ನಿಮ್ಮ 10ನೇ ಮನೆಯಲ್ಲಿ ಚಲಿಸುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಬೆಳವಣಿಗೆ ಸಂಭವಿಸುತ್ತದೆ. ಇದು ನಿಮ್ಮ ವೃತ್ತಿಪರ ಸ್ಥಾನ ಮತ್ತು ಕೆಲಸದ ಸಂಬಂಧಗಳಿಗೆ ಹೆಚ್ಚಿನ ಗಮನವನ್ನು ತರುತ್ತದೆ. ಒಬ್ಬ ಹಿರಿಯ ವ್ಯಕ್ತಿ ಹೆಚ್ಚು ಬೆಂಬಲ ನೀಡುತ್ತಾರೆ, ಆದರೆ ಒಂದು ಪ್ರಮುಖ ಸಭೆ ನಡೆಯುತ್ತದೆ ಮತ್ತು ಸುಗಮ ಕೆಲಸದ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಿಮ್ಮ ಕೆಲಸಕ್ಕೆ ನೀವು ಸಕಾರಾತ್ಮಕ ಗಮನವನ್ನು ಪಡೆಯುತ್ತೀರಿ ಮತ್ತು ನಿರಂತರ ಸಂವಹನದ ಮೂಲಕ ವೃತ್ತಿಪರ ಸಂಪರ್ಕವು ಹೆಚ್ಚು ಮೌಲ್ಯಯುತವಾಗುತ್ತದೆ. ವ್ಯವಹಾರದಲ್ಲಿ ತೊಡಗಿರುವವರು ಗ್ರಾಹಕರು, ಪಾಲುದಾರರು ಅಥವಾ ಪ್ರಭಾವಿ ಸಂಪರ್ಕಗಳಿಂದ ಬಲವಾದ ಸಹಕಾರವನ್ನು ನೋಡುತ್ತಾರೆ, ಆದರೆ ಬಾಕಿ ಇರುವ ಒಂದು ಒಪ್ಪಂದವು ಪೂರ್ಣಗೊಳ್ಳುವ ಹಂತಕ್ಕೆ ತಲುಪುತ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಆಹ್ಲಾದಕರ ಬದಲಾವಣೆಯೂ ಸಂಭವಿಸುತ್ತದೆ. ಹೊಸ ಜವಾಬ್ದಾರಿ ಅಥವಾ ನಿಯೋಜನೆಯು ಹೆಚ್ಚಿನ ಗೋಚರತೆಯನ್ನು ತರುತ್ತದೆ. ನಿಮ್ಮ ವೃತ್ತಿಪರ ಖ್ಯಾತಿಯು ಅನುಕೂಲಕರ ಗಮನವನ್ನು ಪಡೆಯುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಗಣೇಶನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ಲಡ್ಡು ಅರ್ಪಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಆಗಸ್ಟ್ 3 ರಿಂದ ಆಗಸ್ಟ್ 9 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.